ದ ಥರ್ಡ್ ಲಾ, ಅ ರೇ ಥ್ರೂ ದ ಆಪ್ಟಿಕಲ್ ಸೆಂಟರ್ ವಿಲ್ ಗೆಟ್, ಏನಾಗುತ್ತೆ ಅದಕ್ಕೆ? ನಿಮ್ಮ ಮೊದಲನೇ ಕ್ಲೂ, ಟ್ರೈ ಟು ಡ್ರಾ ಅ ನಾರ್ಮಲ್. ನಿಮ್ಮ ಎರಡನೇ ಕ್ಲೂ, ರೇ ಥ್ರೂ ಯೋರ್ ಸೆಂಟರ್ ಆಫ್ ಕರ್ವೇಚರ್ ವಿಲ್ ಬಿ ಸಮಥಿಂಗ್ ಲೈಕ್ ದಿಸ್ ಅಲ್ವಾ? ಸೊ ಇದು ನಿಮ್ಮ ಇನ್ಸಿಡೆಂಟ್ ರೇ. ಇದಕ್ಕೆ ಏನಾಗುತ್ತೆ ಅಂತ ಹೇಳಿ ಪ್ರಶ್ನೆ. ನಿಮ್ಮ ಮೂರನೇ ಕ್ಲೂ, 3-dimensional ವ್ಯೂ ಆಫ್ ದ ಸೇಮ್ ಥಿಂಗ್. ಯೋಚನೆ ಮಾಡಿದ್ರಾ? ಏನು ಉತ್ತರ? ನಿಮ್ಮ ಕ್ಲೂ ಪ್ರಕಾರ ನಾನು, ಸೊ ಇದು ನಿಮ್ಮ ಸೆಂಟರ್ ಆಫ್ ಕರ್ವೇಚರ್, ಫೋಕಸ್, ಪೋಲ್ ಈ ತರ ಡ್ರಾ ಮಾಡಿ ಇದಕ್ಕೆ ನಾರ್ಮಲ್ ಡ್ರಾ ಮಾಡಕ್ಕೆ ಟ್ರೈ ಮಾಡ್ತು ಅಂತ ಹೇಳಿದ್ರೆ, ನಾರ್ಮಲ್ ಅಂದ್ರೆ ಹೇಗೆ ಬರುತ್ತೆ? ದ ಪಾಯಿಂಟ್ ಆಫ್ ಇನ್ಸಿಡೆನ್ಸ್ ನಾನು ಈ ರೀತಿಯಲ್ಲಿ ರೇಡಿಯಸ್ ಡ್ರಾ ಮಾಡಬೇಕು. ರೇಡಿಯಸ್ ಎಲ್ಲಿಂದ ಡ್ರಾ ಮಾಡ್ತೀರಾ? ಫ್ರಮ್ ಸಿ ಟು ಎಂ ಅಲ್ವಾ? ಬಟ್ ಇಲ್ಲಿ ರೇಡಿಯಸ್ ಮತ್ತೆ ಈ ಇನ್ಸಿಡೆಂಟ್ ರೇ ಎರಡು ಓವರ್ಲ್ಯಾಪ್ ಆಗ್ತಾ ಇದೆ. ಹಾಗಾಗಿ ಆಂಗಲ್ ಆಫ್ ಇನ್ಸಿಡೆನ್ಸ್ ವಿಲ್ ಬಿ ಈಕ್ವಲ್ ಟು ಆಂಗಲ್ ಆಫ್ ರಿಫ್ಲೆಕ್ಷನ್ ವಿಚ್ ಇನ್ ಟರ್ನ್ ಇಸ್ ಈಕ್ವಲ್ ಟು 0 ಡಿಗ್ರಿ. 0 ಡಿಗ್ರಿ ಅಂತ ಹೇಳಿದ್ರೆ ಏನೋ, ಇಟ್ ವಿಲ್ ಕಮ್ ಬ್ಯಾಕ್ ಇನ್ ದ ಸೇಮ್ ಡೈರೆಕ್ಷನ್ ಅಲ್ವಾ? ಇದನ್ನ ನಾವು ಪ್ಲೇನ್ ಮಿರರ್ ಇಲ್ಲಿ ಟ್ಯಾಂಜೆಂಟ್ ಡ್ರಾ ಮಾಡ್ತು ಅಂತ ಹೇಳಿದ್ರೆ, ಸೊ ಪ್ಲೇನ್ ಮಿರರ್ ಮತ್ತೆ ಇದು 90 ಡಿಗ್ರಿ ಆಂಗಲ್ ಅಲ್ಲಿ ಇದೆ ಆಯ್ತಾ? ಸೊ ಇನ್ಸಿಡೆಂಟ್ ರೇ ರಿಫ್ಲೆಕ್ಟೆಡ್ ರೇ ಒಂದೇ ಲೈನ್ ಅಲ್ಲಿ ಇರುತ್ತೆ. ಸೊ ಇದು ಪ್ರಾಕ್ಟಿಕಲ್ ಆಗಿ ಒಂದು ವಿಡಿಯೋ ನೋಡಿಸ್ತೀನಿ ನೋಡಿ. ಸೊ ಮೊದಲನೇದಾಗಿ ರ್ಯಾಂಡಮ್ ಆಗಿ ಇಲ್ಲೋ ಲೈನ್ ಬಿಡ್ತಾ ಇದೀನಿ. ಇಲ್ಲಿ ಇಲ್ಲಿ ನೋಡಿ, ಇದು ನಾರ್ಮಲ್ ಆಗಿದೆ ನೋಡಿ, ಒಂದೇ ಲೈನ್ ಇದೆಯಲ್ಲ ಇನ್ಸಿಡೆಂಟ್ ರೇ ಮತ್ತೆ ರಿಫ್ಲೆಕ್ಟೆಡ್ ರೇ ಅಲ್ವಾ? ನೋಡಿದ್ರಿ ತಾನೆ, ಇನ್ಸಿಡೆಂಟ್ ರೇ ಮತ್ತೆ ರಿಫ್ಲೆಕ್ಟೆಡ್ ರೇ ಒಂದೇ ಲೈನ್ ಅಲ್ಲಿ ಇದೆ. ಅದು ನಿಮ್ಮ ಲಾಜಿಕ್ ಅಷ್ಟೇ, ಇನ್ನೇನಿಲ್ಲ. ಸೊ ಇದನ್ನ ನಾವು ಇವಾಗ ಪೇಪರ್ ಮೇಲೆ ಹೇಗೆ ಬಿಡಿಸೋದು ಅಂತ ಹೇಳಿ ನೋಡ್ಬೇಕಾಗುತ್ತೆ. ಮೊದಲನೇದಾಗಿ ಮಾರ್ಕ್ 3 ಪಾಯಿಂಟ್ಸ್ 3 ಸೆಂಟಿಮೀಟರ್ ಅಪಾರ್ಟ್. 0, 3 ಮತ್ತೆ 6. ಮುಂದಿನ ಸ್ಟೆಪ್ ಏನು ಹುಡುಗರ? ಹೌದು, ಡ್ರಾ ಎನ್ ಆರ್ಕ್ ಆಫ್ ರೇಡಿಯಸ್ 6 ಸೆಂಟಿಮೀಟರ್. ಸೊ ಇಂಡಿಕೇಟ್ ದಟ್ ಇಟ್ಸ್ ಅ ಮಿರರ್ ಅಲ್ವಾ? So draw a line going through your center of curvature. That's your incident ray. ಸರಿ ತಾನೆ? ಅದು ನಿಮ್ಮ ಇನ್ಸಿಡೆಂಟ್ ರೇ. ರಿಫ್ಲೆಕ್ಟೆಡ್ ರೇ ವಿಲ್ ಬಿ in the same direction. ಸೊ ಇದು ನಿಮ್ಮ ಬೇಸಿಕ್ ಡಯಾಗ್ರಾಮ್. ಲಾಜಿಕ್ ಏನಂತ ಹೇಳಿದ್ರೆ, ಪಾಯಿಂಟ್ ಆಫ್ ಇನ್ಸಿಡೆನ್ಸ್ ಹತ್ರ ಟ್ಯಾಂಜೆಂಟ್ ಡ್ರಾ ಮಾಡಬೇಕು. ಸೊ ಇಲ್ಲಿ ರೇಡಿಯಸ್ಸು ಮತ್ತೆ ಲೈನ್ ಆಫ್ ಇನ್ಸಿಡೆನ್ಸ್ ಮತ್ತೆ ರೇ ಆಫ್ ರಿಫ್ಲೆಕ್ಷನ್ ಎಲ್ಲ ಒಂದೇನೆ. ಹಾಗಾಗಿ ಆ ಲೈನ್ ಪ್ರಕಾರ ಆ ಲೈನ್ ನಡುವೆ ಮತ್ತೆ ಈ ಸೆಟ್ ಸ್ಕ್ವೇರ್ ನಡುವೆ 90 ಡಿಗ್ರಿ ಇಟ್ಟು ನಿಮ್ಮ ಪ್ಲೇನ್ ಮಿರರ್ ಡ್ರಾ ಮಾಡ್ತಾ ಇದ್ದೀನಿ ಅಲ್ವಾ? ಇದೇ ನಿಮ್ಮ ಲಾಜಿಕ್. ಸೊ ಉತ್ತರ ಏನು? a ray through the optical center C will get bounced back in same direction. ಇದು ನಿಮ್ಮ ಉತ್ತರ. ಸರಿನಾ? ಪಾಸ್ ಮಾಡಿಕೊಂಡು ಎಲ್ಲ ಬರ್ಕೊಂಬಿಡಿ. ಕಂಪಸ್ಸು, ಪ್ರೊಟ್ರಾಕ್ಟರು, ಸ್ಕೇಲು, ಪೆನ್ಸಿಲ್ ಎಲ್ಲ ಇಟ್ಕೊಂಡು ಒಂದೇ ಸತಿ ಅಷ್ಟೇ. ಇದೇನು ರಿಪೀಟ್ ಮಾಡಿ ರಿವಿಷನ್ ಮಾಡಬೇಕು ಅಂತ ಏನಿಲ್ಲ. ಒಂದೇ ಸತಿ ನೆಟ್ಟಿಗೆ
ಒಂದು ಸೆಟ್ಟು ಬರೆದ್ಬಿಡಿ.